ಹೊರತು ಈ ವರ್ಷದ ವೆರಿ ಡೇಂಜರ್ ನಂಬರ್ಸನ್ನು ಪ್ರಿಡಿಕ್ಷನ್ ಮಾಡ್ತಾ ಹೋಗ್ತಾಯಿದ್ವಿ. 100% ವೆರಿ ವೆರಿ ಡೇಂಜರ್ ನಂಬರ್ಸು. 6, 15, 24 ತುಂಬ ಭಯಂಕರವಾದ ನಂಬರ್ಸ್. ಈ ವರ್ಷ ತುಂಬ ಕೆಟ್ಟದೆಲ್ಲ ನಡೀತಾ ಹೋಗುತ್ತೆ. 6ನೇ ತಿಂಗಳಾಗಿರ್ಬೋದು, ಅದು 6ನೇ ತಾರೀಕು ಆಗಿರ್ಬೋದು, 6ನೇ ನಂಬರ್ ವೆಹಿಕಲ್ ನಂಬರ್ ಆಗಿರ್ಬೋದು, ಎಲ್ಲ ಕೂಡ ನೆಗೆಟಿವ್. ಇದ್ರ ಬಗ್ಗೆ ಹೇಗೆ ಹೇಳ್ತಾರೆ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಲೇಡಿ ಸೂಪರ್ ಸ್ಟಾರ್ ಬಗ್ಗೆ ಕೇಳ್ತಾ ಹೋಗೋಣ. ನ್ಯೂಮರಾಲಜಿ ಅಂದರೆ ಮೀತಾ ಅಂದರೆ ನ್ಯೂಮರಾಲಜಿ. ಈ 2026 ಹೇಗೆ ಹೇಳ್ತಾರೆ ಅವರ ಬಾಯಲ್ಲಿ ಕೇಳ್ತಾ ಹೋಗೋಣ. ಹೇಳಿ ಮೇಡಮ್ ಅವರೇ, 2026 ನನಗಂತೂ ಭಯ ಬಂದಿತ್ತೆ, ನಿಮ್ಗೆ ಹೆಂಗಿದೆ ಹೇಳಿ ಮೇಡಮ್ ಅವರೇ? ಭಯ ಇರುತ್ತೆ, ಹಂಗಂತ ಭಯ ಪಟ್ಕೊಂಡು ಎಲ್ಲೂ ಓಡೋಗಕ್ಕಾಗಲ್ವಲ್ಲ. ಓಡೋಗ್ತಾರೆ ಎಲ್ಲಾದ್ರೂ ಪ್ರಪಂಚದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇರ್ಲೇಬೇಕು, ಆ ಡೇಟ್ ನ ನೋಡ್ಲೇಬೇಕು, ಅದನ್ನ ಕಾಯ್ಲೇಬೇಕು. ಸೊ 6, 15, 24 ಈ ನಂಬರು ಈ 2026 ಒಂದು ಡೇಂಜರಸ್ ನಂಬರ್ ಆಗಿದೆ. ಕರಾಳವಾದ ದಿನ ಅಂತ ಹೇಳುತ್ತೆ. ಹೌದು, ಕರಾಳವಾದ ದಿನ ಅಂತ ಹೇಳುತ್ತೆ. ಯಾಕೆ ಮೇಡಮ್ ಕರಾಳವಾದ ದಿನನೇ ಆಗಿರುತ್ತೆ ನ್ಯೂಮರಾಲಜಿ ಪ್ರಕಾರ? ಯಾಕೆ ಅಂತಂದ್ರೆ ನೋಡಿ, 2026 ಏನೇನೆಲ್ಲ ಘಟನೆ ನಡೆದ್ರು, ಇದು 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕೆ ಆಗಿರುತ್ತೆ. ಮತ್ತೆ ಈ ತಿಂಗಳಲ್ಲಿ ಕೂಡ 6ನೇ ತಿಂಗಳಾಗಿರ್ಬೋದು ಅಥವಾ 6 ಗಂಟೆ ಆಗಿರ್ಬೋದು, ಆ ಗಂಟೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ದಿನಗಳಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಯಾರಾದ್ರೂ ದೊಡ್ಡ VIP-ಗಳು ಡೆತ್ ಆಗಿರ್ಬೋದು, ಇಲ್ಲ ಗವರ್ಮೆಂಟ್ ರಜೆ ಬರೋದಾಗಿರ್ಬೋದು, ನ್ಯೂಸ್ ಆಗಿ ಈ ಡೇಟ್ ಅಲ್ಲಿ ಗಂಡ ಹೆಂಡತಿ ಜಗಳಾಡೋದಾಗಿರ್ಬೋದು, ಮಕ್ಕಳು ಹೊಡೆದಾಡೋದಾಗಿರ್ಬೋದು, ಎಲ್ಲ ಇದೇ ದಿನ ಆಗಿರುತ್ತೆ. ಹೌದು, ಡೈವರ್ಸ್ ಕೂಡ ಆಗ್ಬಿಡುತ್ತೆ. ಇದೇ ಡೇಟ್ ಅಲ್ಲಿ ಹುಡ್ತಾರೆ, ಕೆಲಸ ಕಳ್ಕೋಬಹುದು, ಕೊಲೆ ಸುಲಿಗೆಗಳು. ಇವಾಗ ಲಾಸ್ಟ್ ಟೈಮ್ ನಾನು 2-9 ಚೆನ್ನಾಗಿಲ್ಲ ಅಂತ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಆ 2ನೇ ತಾರೀಕು ಅವ್ರು ಯಾರೋ ಅವರು ಹಸ್ಬೆಂಡ್ ಅಂಡ್ ವೈಫ್ ಅವರವರೇ ಕೊಲೆ ಮಾಡ್ಕೊಂಡು, IAS ಆಫೀಸರ್ ಅವರು ಕೂಡ ಒಳಗಡೆ ಇದ್ದಾರೆ. ಹೌದು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು 20ನೇ ತಾರೀಕು ಲಾಸ್ ಆಗಿದೆ. ಸೊ ಅದೇ ರೀತಿ 6, 15, 24ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಸಂಸ್ಥೆಯಿಂದ ಲಾಸ್ ಆಗೋದು, ಕೆಲಸ ಕಳ್ಕೊಳ್ಳೋದು, ಹೊರದೇಶದಲ್ಲಿ ಏನಾದ್ರು ಇದ್ರೆ ಅಲ್ಲಿಂದ ವಾಪಸ್ಸು ಹೋಟೆಲ್ ಬೇಕರಿ ಉದ್ಯಮ ಓನರ್ಗಳಿಗೆ ಲಾಸ್ ನಷ್ಟವನ್ನ ನೋಡಬಹುದು. ಹೌದು, ನಷ್ಟವನ್ನು ನೋಡಬಹುದು. ಸಿನಿಮಾ ರಂಗದವರು ಕೂಡ 6, 15, 24 ತುಂಬಾ ಬಿಗ್ ನಷ್ಟವನ್ನ ನೋಡ್ತಾ ಹೋಗ್ತಾರೆ. ಯಾಕಂದ್ರೆ ಅದು ಶುಕ್ರನ ಒಂದು ಸಂಕೇತ ಆಗಿರುತ್ತೆ. ಹಾಗಾಗಿ ಮತ್ತೆ 1, 6 ಅನ್ನೋ ನಂಬರು, 1, 5 ಅನ್ನೋ ನಂಬರು, 1 ಅಂತ ಅಂದ್ರೆ ಸೂರ್ಯ ಮತ್ತೆ 5 ಅಂತ ಅಂದ್ರೆ ಬುಧ ಗ್ರಹ. ಎಲ್ಲೋ ಒಂದ್ ಕಡೆ 15 ಅನ್ನೋ ನಂಬರು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗ್ಬೋದು ಅಷ್ಟೇನೆ. ಆದ್ರೆ 24 ಇದೆಯಲ್ಲ, 2, 4 ಅದು ಕೂಡ ಅಷ್ಟೇ. ಎಲ್ಲೋ ಒಂದ್ ಕಡೆ ಅಂದ್ರೆ ಒಂದ್ ಕಡೆ ಅನ್ನೋದಕ್ಕಿಂತ ಆ ಡೇಟ್ ಅಲ್ಲಿ ಸ್ವಲ್ಪ ಅಂತ ಹೇಳ್ಬೋದು. ಆದ್ರೆ ಓವರ್ ಆಲ್ ಡೇಟು ಅಂತ ಬಂದಾಗ 6, 15, 24 ಹೆವಿ ಡೇಂಜರಸ್ ನಂಬರ್ ಆಗಿರುತ್ತೆ. ಏನು ತುಂಬಾ ಫ್ಲೈಟ್ ಆಕ್ಸಿಡೆಂಟು, ಕಾರ್ ಆಕ್ಸಿಡೆಂಟ್ಗಳು, ಮತ್ತೆ ಈ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಡೇಟ್ ಟೋಟಲ್ 6 ಬಂದಲ್ಲೂ ತೊಂದರೆ ಆಗುತ್ತೆ. ದಿನಾಂಕ ಯಾವುದೇ ಆಗಿರ್ಬೋದು, ಟೋಟಲ್ ಮಾಡಿದಾಗ 6 ಬಂದಾಗ ತೊಂದರೆ ಆಗುತ್ತೆ. ಮತ್ತೆ ವೆಹಿಕಲ್ಗಳಲ್ಲಿ ಟೋಟಲ್ ಮಾಡಿದಾಗ 6 ಅಂತ ಏನ್ ಬರುತ್ತೆ ಆವಾಗೂ ಕೂಡ ತೊಂದರೆ. 5, 6, 15, 24 ಬಂದಾಗ ಆ ವೆಹಿಕಲ್ಗಳಾಗಿರ್ಬೋದು. ಲಾಸ್ಟ್ ಟೈಮ್ ಫ್ಲೈಟ್ ಆಕ್ಸಿಡೆಂಟ್ ಅದು ಟೋಟಲ್ ಮಾಡಿದಾಗ 9 ಬಂತು. ಸೊ ಆ ತರ ಒಂದು ಘಟನೆ, ಫ್ಲೈಟ್ ನಂಬರ್, ರೂಟ್ ನಂಬರ್ 6 ಬಂದ್ರೆ ಅನಾಹುತ ಆಗುತ್ತೆ. ಅದೇ ರೀತಿಯಲ್ಲಿ ಮೇಡಮ್ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಹಂಗಾರೆ ವೈಟ್ ಕಲರ್ ಅಂದ್ರೆ ಶುಕ್ರ ವೈಟ್ ಕಲರ್ ಕಾರ್ ಎಲ್ಲ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ? ವೈಟ್ ಕಲರ್ ಕಾರ್ ಆಗಿರ್ಬೋದು, ಬ್ಲೂ ಕಲರ್ ಕಾರ್ ಆಗಿರ್ಬೋದು, ಅತಿ ಹೆಚ್ಚು ಆಕ್ಸಿಡೆಂಟ್ ಆಗುತ್ತೆ. ವೈಟ್ ಬ್ಲೂ ಕಾಂಬಿನೇಷನ್ ಇದ್ರೆ ತುಂಬಾ ಡೇಂಜರ್ ಆಕ್ಸಿಡೆಂಟ್ ಆಗುತ್ತೆ. ಹಾಗಾಗಿ ವೈಟ್ ಕಲರ್ ಬ್ಲೂ ಕಲರ್ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಆಗ ಇವ್ರಿಗೆ ಡೇಂಜರ್ ನಂಬರ್ಸ್ ಯಾವುದು, ಅನ್ಲಕ್ಕಿ ನಂಬರ್ಸ್ ಯಾವುದು, ಬಹಳ ವಿಶೇಷ ಲಕ್ಕಿ ನಂಬರ್ ಯಾವುದು ಮೇಡಮ್? 2026 ಇಷ್ಟೊಂದು ಕೆಟ್ಟಾಗಿ ನೆಗೆಟಿವ್ ಆಗಿ 2026 ಇವ್ರು ಹುಟ್ಟಿರೋ ದಿನಾಂಕದವರೆಗೆ ಲಕ್ಕಿ ನಂಬರ್ ಯಾವ್ದು ಫಾಲೋ ಮಾಡಬೇಕು? ಇವ್ರು ತುಂಬಾ ಅತಿ ಹೆಚ್ಚು ಫಾಲೋ ಮಾಡ್ಬೇಕಾಗಿರೋ ನಂಬರು ಅಂತ ಅಂದ್ರೆ 3ನೇ ನಂಬರ್ನ ಫಾಲೋ ಮಾಡ್ಬೇಕು. ಹೌದು, 2026 ಇವ್ರಿಗೆ ಬೇಕಾಗಿರೋ ಆಪೋಸಿಟ್ 3 ಅನ್ನೋ ನಂಬರ್ನ ಯೂಸ್ ಮಾಡಿದ್ರೆ ಅತಿ ಹೆಚ್ಚು ಲಕ್ಕು ಅಂತಂದ್ರೆ ಇವ್ರು ಏನೇ ಕಷ್ಟದಿಂದ ಇದ್ರು ಆ ನಂಬರ್ ಯೂಸ್ ಮಾಡೋದ್ರಿಂದ ಆ ಕಷ್ಟದಿಂದ ಪಾರಾಗ್ತಾರೆ. 3 ತುಂಬಾ ಲಕ್ ತಂದು ಕೊಡುತ್ತೆ. ಹಾಗಾಗಿ 12, 21, 30 ಅನ್ನೋ ನಂಬರ್ ಇವ್ರಿಗೆ ತುಂಬಾ ಲಕ್.